ಹಲೋ ಫ್ರೆಂಡ್ಸ್, ಇದು ನನ್ನ ಫಸ್ಟ್ ವ್ಲಾಗ್. ಇವಾಗ ಸಮಯ ಆಗಿದೆ 4:10, ಅಂದರೆ ಬೆಳಗ್ಗೆ 4:10. ನನ್ನ ಒಂದು ಬ್ಲಾಗ್ನ ಒಂದು ಸ್ಮಾಲ್ ಟ್ರಿಪ್ನ ಜೊತೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ನಾನು ನಮ್ಮ ಮನೆಯವರು ಇವತ್ತು ಹೋಗ್ತಿರೋದು ನಂದಿ ಹಿಲ್ಸ್ಗೆ. ಹೌದು, ಪಿಂಕ್ ಶೂಸ್ನ ಹಾಕ್ಕೊಂಡು ನಾನು ನನ್ನ ಮನೆಯವರು ನಂದಿ ಹಿಲ್ಸ್ ನೋಡೋಣ ಅಂತ ಹೊರಟ್ವಿ. ಒಳಗಡೆ ಇದ್ದಾಗ ನಂಗೆ ಅಷ್ಟು ಚಳಿ ಗೊತ್ತಾಗಲಿಲ್ಲ, ಆಚೆ ಬಂದಾಗ ಫುಲ್ ಚಳಿ. ವಿಂಟರ್ ಸೀಸನಲ್ಲಿ ಚಳಿ ಆಗೋದು ನಾರ್ಮಲ್, ಸೊ ಅದೇನೂ ಹೊಸದಲ್ಲ. ಟೈಮ್ 4:15 ಆಗಿದ್ರೂ ಕೂಡ ರೋಡಲ್ಲಿ ವೆಹಿಕಲ್ಸ್ ಏನು ಕಡಿಮೆ ಇರಲಿಲ್ಲ. ಬ್ಯಾಂಗ್ಳೂರಲ್ಲಿ ಹೀಗೆ ವಾರ ಪೂರ್ತಿ ಕೆಲಸ ಮಾಡಿ ಸಿಗೋ ಒಂದು ಸಂಡೇಗೋಸ್ಕರ ಕಾಯ್ತಾ ಇರ್ತೀವಿ. ಎಷ್ಟು ಚಳಿ ಇತ್ತು ಅಂದರೆ ದಾರಿಲೆಲ್ಲಾದರೂ ಬಿಸಿ ಬಿಸಿಯಾಗಿ ಏನೇ ಸಿಕ್ಕರೂ ನಿಲ್ಲಿಸಿ ತಿನ್ಬಿಡೋಣ ಅನ್ನೋಷ್ಟು ಚಳಿ. ಸೊ ನಾವು ಒಂದು ಹೆಬ್ಬಾಳೆಯಿಂದ ಸ್ವಲ್ಪ ಮುಂದೆ, ಅಂದರೆ ಟೋಲ್ ದಾಟಿ ಆ ಕಡೆ ಹೋದಾಗ ಅಲ್ಲಿ ಕಾಫಿ ಟೀನ ಮಾರ್ತಾಯಿದ್ರು. ಅಲ್ಲಿರೋ ಜನನ ನೋಡಿ ನಮಗೆ ಆಶ್ಚರ್ಯ ಆಗೋಯಿತು, ಏನಿಷ್ಟು ಜನ ಇದ್ದಾರೆ ಅಂತ ಹೇಳಿ. ಓಕೆ, ನಾವು ಬಂದಿರೋದು ಸಂಡೇನೇ ಅಲ್ವಾ, ಅಲ್ಲಿ ಸಿಗೋ ಕಾಫಿ ಟೀನ ಕುಡ್ಕೊಂಡು ಎಲ್ಲರೂ ಫೋಟೋಸ್ ವೀಡಿಯೋಸ್ ತೊಗೋತಿದ್ರು ಅಂತ ನಾವು ಒಂದೆರಡು ತೊಗೊಂಡು ಅಲ್ಲಿಂದ ಹೊರಟ್ವಿ. ಮುಂದೆ ಬರ್ತಾ ಯಾರೋ ಬೆಂಕಿ ಹಾಕಿದ್ರು. ನಾವು ಸ್ವಲ್ಪ ಚಳಿ ಕಾಯಿಸೋಣ ಅಂತ ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡ್ವಿ. ಹಿಲ್ಸ್ ರೋಡ್ಗೆ ಬರ್ತಾ ಗೊತ್ತಾಯಿತು ಅಲ್ಲಿ ಇಷ್ಟು ಜನ ನಂದಿ ಹಿಲ್ಸ್ ನೋಡೋಕ್ಕೆ ಇವತ್ತು ಬರ್ತಿದ್ದಾರೆ ಅಂತ. ಆ್ಯಕ್ಚುಲಿ ನಂದಿ ಹಿಲ್ಸ್ ಅಲ್ಲ, ಅಲ್ಲಿ ಸನ್ರೈಸ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ತಾರೆ. ಅದನ್ನು ನೋಡೋಕ್ಕೆ ಅಂತ ಹೋಗ್ತಿರೋದು ನಾವು. ಒಳಗಡೆ ಹೋದಾಗ ಅದೊಂದು ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ ಸಮುದ್ರಗಳ ಅಲೆ ನೋಡೋ ಥರ ಅನ್ನಿಸ್ತಾ ಇತ್ತು. ಇನ್ನೂ ಸನ್ರೈಸ್ ಆಗಿರಲಿಲ್ಲ. ಒಂದಷ್ಟು ಫೋಟೋಸ್ ವಿಡಿಯೋಸ್ ತಗೋತಾ ಇದ್ವಿ. ಫೈನಲಿ ಸೂರ್ಯ ಮೇಲೆ ಬರ್ತಾ ಇದ್ದಾನೆ. ಬಂದಿದ್ದ ಕೆಲಸ ಮುಗೀತು ಅಂತ ಹೇಳಿ ವಾಪಸ್ ಹೊರಡ್ತಾ ಇದ್ವಿ. ಬರುವಾಗ ಕತ್ಲೆ ಇದ್ರದಿಂದ ಆ ಕಡೆ ಈ ಕಡೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಈಗ ಹೋಗಬೇಕಾದ್ರೆ ನಾವು ಬಂದಿರೋ ದಾರಿ ಇದೇನಾ ಅಂತ ಅನ್ನಿಸ್ತಿತ್ತು. ಯಾಕಂದರೆ ಕೆಳಗೆ ಇಳಿತಾ ಇಳಿತಾ ಮೋಡದ ಮಧ್ಯೆನೇ ನಾವು ಹೋಗ್ತಾ ಇದ್ದೀವಿ ಅನ್ನೋಷ್ಟು ಫೀಲು. ಅಷ್ಟು ಮಂಜು, ಒಂಥರ ನಾವು ಮನಾಲಿಲಿದ್ದೀವಿ ಅಂತ ಅನ್ನಿಸ್ತಾ ಇತ್ತು. ಬರಬೇಕಾದ್ರೆ ಸೈಡ್ನಲ್ಲಿ ಸೌತೆ ಒಲೆಯಲ್ಲಿ ಬಿರಿಯಾನಿ ಮಾಡ್ತಾ ಇದ್ದಿದ್ದನ್ನು ನೋಡಿದ್ವಿ. ಅವಾಗ ಅಂದ್ಕೊಂಡು ವಾಪಸ್ ಬರಬೇಕಾದ್ರೆ ಇಲ್ಲೇ ಬಿರಿಯಾನಿ ತಿನ್ನೋಣ ಅಂತ. ಇನ್ನು ಆವಾಗ ಬಿಸಿ ಬಿಸಿಯಾಗಿ ಮಟನ್ ಬಿರಿಯಾನಿ ರೆಡಿ ಆಗ್ತಾಯಿತ್ತು, ಅದು ನಮಗೋಸ್ಕರ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಆ ಚಳಿಗೆ ಬಿಸಿ ಬಿಸಿಯಾಗಿ ತಿಂದಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು. ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. Please subscribe to my channel and support.